ಇದು ಲಾಭ ರಹಿತವಾದಂತಹ ಒಂದು ಸಂಸ್ಥೆ. ಸಿರಿ ಅಂದ್ರೆ ಒಂದರ್ಥದಲ್ಲಿ ಬೆಳೆಯೋದು ಅಂತ 25-30% ಲಾಭದಲ್ಲಿ ಅವರು ವ್ಯಾಪಾರ ಮಾಡ್ತಾರೆ. ಸುಮಾರು 100 ಮಕ್ಕಳಿಗೆ ಮಲಗುವ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅವರಿಗೆ ಕ್ಯಾಂಟೀನ್ ಫೆಸಿಲಿಟಿ ಇದೆ. ಸುಮಾರು 1,53,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅನ್ನ ಈಗ ಕಟ್ಟಿ. ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಾಗವಾಗಿರುವಂತಹ ಸಿರಿ ಉತ್ಪಾದನಾ ಸಂಸ್ಥೆ ಅನೇಕ ಮಹಿಳೆಯರ ಸಬಲೀಕರಣದ ಮೂಲಕ ಮಹಿಳೆಯರೇ ತನ್ನ ಕಾಲ್ ಮೇಲೆ ನಿಲ್ಲುವಂತಹ ಮಾಡಿದಂತ ಸಂಸ್ಥೆ ಅಂತ ಹೇಳಿದ್ರೆ ಅದು ಸಿರಿ ಸಂಸ್ಥೆ. ಮಹಿಳೆಯರಿಗೆ ತರಬೇತಿ ನೀಡೋದು, ಅವರಿಗೆ ಉದ್ಯೋಗ ನೀಡೋದು, ಅವರನ್ನ ಒಂದು ರೀತಿಯ ಸಬಲೀಕರಣ ಮಾಡುವಂತ ಕೆಲಸವನ್ನ ಸಿರಿ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ಈ ಸಿರಿ ಸಂಸ್ಥೆಯ ಉತ್ಪಾದನಾ ಘಟಕ ಹೊಸದೊಂದು ಕಟ್ಟಡ ನಿರ್ಮಾಣ ಮಾಡಿದೆ. ಅದರ ಉದ್ಘಾಟನೆ ಕೂಡ ನಡೀತು. ಹೇಗೆ ಅಂತ ಹೇಳಿದ್ರೆ ಈಗ ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ರೀತಿಯ ವಸ್ತುಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಕೂಡ ಆಗ್ಬೇಕು. ಹಾಗಾಗಿ ದೊಡ್ಡ ಮಟ್ಟದೊಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಮಾಡಲಾಯಿತು. ನಮ್ ಜೊತೆಗೆ ಈ ಸಿರಿ ಸಂಸ್ಥೆಯ ವ್ಯವಸ್ಥಾಪನಾ ನಿರ್ದೇಶಕರಾಗಿರುವಂತಹ ಜನಾರ್ದನ್ ಅವರು ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಆರಂಭದಲ್ಲೇ ನಮಗೆ ಸಿರಿ ಅಂತ ಹೇಳುವಾಗ ನೆನಪಿಗೆ ಬರೋದು ಆ ಹೆಸರು ಬಂದಿದ್ದೆ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಒಂದು ಆಲೋಚನೆ. ಏನ್ ಹೇಳಲಿಕ್ಕೆ ಬಯಸ್ತಾರೆ ಈ ಸಿರಿ ಸಂಸ್ಥೆಯ ಬಗ್ಗೆ? ಅಲ್ಲ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿರಿ ಅಂದ್ರೆ ಒಂದರ್ಥದಲ್ಲಿ ಬೆಳೆಯೋದು ಅಂತ ಅಥವಾ ಲಕ್ಷ್ಮಿ. ಸೊ ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಬೇಕು. ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾತೋಶ್ರೀ ಅಮ್ಮನವರು ಒಂದು ಕನಸಿನ ಕೂಸಿದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು 1982ರಲ್ಲಿ ರೂಟ್ ಸೆಟ್ಟಿ ಮತ್ತು SKDRDP ಆರ್ಗನೈಸೇಷನ್ ಆರಂಭ ಮಾಡಿದ್ರು. SKDRDPಯಲ್ಲಿ ಹಣ ಸಹಾಯ ನೀಡಿ ಸ್ವಾವಲಂಬಿಗಳನ್ನ ಮಾಡಿದ್ರೆ ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಏನು ಬೇಕೋ ಅವರ ಉದ್ಯಮವನ್ನು ಮಾಡೋದಕ್ಕೆ ಸಹಾಯ ಮಾಡಿದ್ರು. ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ಆಯಿತು. ಅದಕ್ಕೆ ಸ್ವಂತ ಉದ್ಯಮಗಳನ್ನು ಮಾಡೋದಕ್ಕೆ SKDRDP ಮುಖಾಂತರ ಹಣ ಸಹಾಯ ಆಯಿತು. ಸಣ್ಣ ಉದ್ಯಮಗಳನ್ನೇನೋ ಶುರು ಮಾಡಿದ್ರು ಟ್ರೈನಿಂಗ್ ಆದಮೇಲೆ. ಆದರೆ ದೊಡ್ಡ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿದ್ರೆ ಮಾರುಕಟ್ಟೆ ಸಮಸ್ಯೆ ಶುರುವಾಯಿತು. ಆ ಮಾರುಕಟ್ಟೆಯ ಸಮಸ್ಯೆಯನ್ನು ಬಗೆಹರಿಸೋಕ್ಕೋಸ್ಕರವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು 2004ರಲ್ಲಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅಂತ ಸುಮಾರು 2,000 SHG ಮಹಿಳೆಯರು ಆರಂಭಿಕ 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸೆಕ್ಷನ್ 8 ಕಂಪನಿ ಇದರಲ್ಲಿ ಇದನ್ನು ಆರಂಭ ಮಾಡಿದ್ರು. ಸೆಕ್ಷನ್ 8 ಕಂಪನಿ ಅಂದರೆ ನಾಟ್ ಫಾರ್ ಪ್ರಾಫಿಟ್. ಇದು ಲಾಭ ರಹಿತವಾದಂತಹ ಒಂದು ಸಂಸ್ಥೆ. ಇದರಲ್ಲಿ ಏನೇ ಪ್ರಾಫಿಟ್ ಬಂದರೂ ಕೂಡ ಮತ್ತೆ ಸಂಸ್ಥೆ ಅದನ್ನು ಮತ್ತೆ ಬೇರೆ ಸಂಸ್ಥೆ ಬೇರೆ ಬೇರೆ ಉದ್ದೇಶಗಳಿಗೆ ಅದನ್ನು ಉಪಯೋಗಿಸಬೇಕೆ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ SHG ಮೆಂಬರ್ಗಳು, ಸ್ವಸಹಾಯ ಸಂಘದ ಮೆಂಬರ್ಗಳು ಉತ್ಪಾದಿಸ್ತಕ್ಕಂತಹ ಬೇರೆ ಬೇರೆ ಉತ್ಪನ್ನಗಳಿರ್ಬೋದು, ಅಗರಬತ್ತಿ ಇರ್ಬೋದು, ಫಿನಾಯಿಲ್ ಇರ್ಬೋದು, ಬ್ಲೀಚಿಂಗ್ ಪೌಡರ್ ಇರ್ಬೋದು, ಸೋಪ್ ವಾಶ್ ಇರ್ಬೋದು, ಡಿಶ್ ವಾಶ್ ಇರ್ಬೋದು, ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳಿರ್ಬೋದು, ಸೇವರೀಸು ಕರಿದ ತಿಂಡಿ ಪದಾರ್ಥಗಳಿರ್ಬೋದು, ಮುಖ್ಯವಾಗಿ ಟೆಕ್ಸ್ಟೈಲು. ಏನು ಒಂದು ಟೆಕ್ಸ್ಟೈಲ್ ವಿಭಾಗದಲ್ಲಿ ನಮಗೆ ಸಿದ್ಧ ಉಡುಪುಗಳು ಅಂತ ಏನು ಹೇಳ್ತೀವಿ, ಅದರಲ್ಲಿ ಪ್ಯಾಂಟು, ಶರ್ಟು, ಕುರ್ತಿ, ಹೆಂಗಸರ ಮಕ್ಕಳ ಮತ್ತು ಬಟ್ಟೆಗಳು, ಇವೆಲ್ಲವನ್ನ ಉತ್ಪಾದನೆ ಮಾಡತಕ್ಕಂತಹ ಬಹಳಷ್ಟು ಘಟಕಗಳನ್ನು ಪೂಜ್ಯರು 2004ರ ನಂತರ ಆರಂಭ ಮಾಡ್ತಾ ಹೋದರು. ಅದೆಲ್ಲ ಇವತ್ತು ಒಂದು 50-60 ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅಗರಬತ್ತಿ ಒಂದು 8-10 ಕಡೆ ಇದೆ, ಉಪ್ಪಿನಕಾಯಿ ಒಂದು 5-6 ಕಡೆ ಇದೆ, ಅದೇ ರೀತಿ ಫೆನಾಯಿಲ್ ಘಟಕಗಳು ಬೇರೆ ಬೇರೆ ಕಡೆ ಇದೆ. 2019ರಲ್ಲಿ ನಾನು MD ಆಗಿ ಅಧಿಕಾರ ತಗೊಂಡಾಗ ನನಗನ್ನಿಸ್ತು, ಇದೆಲ್ಲ ಒಂದೇ ಜಾಗದಲ್ಲಿ ಈ ಎಲ್ಲ ಉತ್ಪನ್ನಗಳು ನಡೆದ್ರೆ ನಮಗೆ ನೋಡ್ಕೊಳ್ಳೋಕೆ ಅನುಕೂಲ, ಕಾಸ್ಟ್ ಸೇವ್ ಮಾಡ್ಬೋದು, ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಪೂಜ್ಯರಲ್ಲಿ ಪ್ರಸ್ತಾವನೆ ಇಟ್ಟಾಗ ಅದು ಒಪ್ಕೊಂಡು ಸುಮಾರು 7 ಎಕರೆ ಜಾಗದಲ್ಲಿ ಈಗ ಏನು ನಾವು ಕೂತಿದ್ದೀವಿ, ಇದು ಬೆಳ್ತಂಗಡಿಯಲ್ಲಿರ್ತಕ್ಕಂತಹ 7 ಎಕರೆ ಜಾಗದಲ್ಲಿ ಸುಮಾರು 1,53,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅನ್ನ ಈಗ ಕಟ್ಟಿ ಸುಮಾರು 2 ವರ್ಷದ ಅವಧಿಯಲ್ಲಿ ಈಗ ಇವತ್ತು ಅದರ ಪೂಜೆ ಪುನಸ್ಕಾರಗಳು ಸಂಪೂರ್ಣಗೊಂಡಿದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ಮಾಡತಕ್ಕಂತಹ ಎಲ್ಲ ಸಿದ್ಧತೆಗಳು ಇಲ್ಲಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಮಿಷನರಿಗಳಾಗ್ಬೋದು, ಅದಕ್ಕೆ ಬೇಕಾದಂತಹ ಲಾಜಿಸ್ಟಿಕ್ಸ್ ಫೆಸಿಲಿಟೀಸ್ ಆಗ್ಬೋದು, ಇವೆಲ್ಲವನ್ನ ಒಂದೇ ಸೂರಿನಡಿ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಹಾಸ್ಟೆಲಲ್ಲಿ ಮಲ್ಕೊಳ್ಳೋದಕ್ಕೋಸ್ಕರ ಸುಮಾರು 100 ಮಕ್ಕಳಿಗೆ ಮಲಗುವ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅವರಿಗೆ ಕ್ಯಾಂಟೀನ್ ಫೆಸಿಲಿಟಿ ಇದೆ. ಅಲ್ಲಿಂದ ತಾಯಂದಿರು ಮನೆಯಿಂದ ಬರುವಾಗ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಬರ್ತಾರೆ. ನಮ್ಮಲ್ಲಿ ಒಂದು ಶಿಶು ವಿಹಾರ ಇದೆ. ಆ ಶಿಶು ವಿಹಾರದಲ್ಲಿ ಮಕ್ಕಳನ್ನು ಬಿಡ್ಬೋದು. ಅವ್ರು ಸಾಯಂಕಾಲ ಹೋಗುವಾಗ ವಾಪಸ್ ತಗೊಂಡು ಹೋಗ್ತಕ್ಕಂತಹ ಒಂದು ದೊಡ್ಡ ಸೌಕರ್ಯವನ್ನು ಕೂಡ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡ್ಕೊಂಡಿದ್ದಾರೆ. ಈಗ ಸೆಕ್ಷನ್ 8 ಕಂಪನಿ ಅಂತ ಹೇಳಿದೆ, ನಾಟ್ ಫಾರ್ ಪ್ರಾಫಿಟ್ ಅಂತ ಹೇಳಿದೆ. ಹಾಗಾಗಿ
ಅತಿ ಕಡಿಮೆ ಬೆಲೆಯಲ್ಲಿ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಒಳ್ಳೆಯ ಗುಣಮಟ್ಟವಾದಂತಹ ಉತ್ಪನ್ನಗಳನ್ನು ನಾವು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಾವು ಬೇರೆ ಬೇರೆ ರೀತಿಯ ವರ್ಟಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು ಶಾಪ್ ಮುಖಾಂತರ ಸುಮಾರು 13 ಕಂಪನಿ ಓನ್ಡ್ ಔಟ್ಲೆಟ್ ಇದೆ. ಅದೇ ತರ 300 ಫ್ರಾಂಚೈಸಿ ಮಾಡೋದಲ್ಲಿ ನಡೀತಾ ಇದೆ. ಇವುಗಳ ಮುಖಾಂತರ ವ್ಯಾಪಾರ ಮಾಡ್ತೀವಿ. ಎರಡನೇದು ಲೈನ್ ಸೇಲ್ಗಳು. ಈ ವೆಹಿಕಲ್ ಅಲ್ಲಿ ನಮ್ಮ ಎಲ್ಲ ಉತ್ಪನ್ನಗಳನ್ನು ತಗೊಂಡು ಅವರು ಎಲ್ಲ ಒಂದು ನಿರ್ದಿಷ್ಟವಾದ ರೂಟಲ್ಲಿ ಪ್ರತಿನಿತ್ಯ ಹೋಗ್ತಾರೆ, ಅಲ್ಲೇ ಆ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾರೆ. ಮೂರನೇದು ಸೂಪರ್ ಸ್ಟಾಕಿಸ್ಟ್ ಡಿಸ್ಟ್ರಿಬ್ಯೂಷನ್. ಸೂಪರ್ ಸ್ಟಾಕಿಸ್ಟು ಅಲ್ಲಿಂದ ಸ್ಟಾಕಿಸ್ಟು ಡಿಸ್ಟ್ರಿಬ್ಯೂಟರು, ಅಲ್ಲಿಂದ ಅಂಗಡಿಗಳು, ರಿಟೇಲ್ ಅಂಗಡಿಗಳು, ಅವರು ಒಂದು 25-30% ಲಾಭದಲ್ಲಿ ಅವರು ವ್ಯಾಪಾರ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಜಾಲಗಳಿಂದ ಎಕ್ಸಿಬಿಷನ್ ಇರ್ಬೋದು, ಡಿಸ್ಕೌಂಟ್ ಸೇಲ್ಸ್ ಇರ್ಬೋದು, ಇವೆಲ್ಲದರ ಮುಖಾಂತರ ಪ್ರತಿ ವರ್ಷ 30-32 ಕೋಟಿ ವ್ಯವಹಾರ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಇವತ್ತಿನ ಫೆಸಿಲಿಟಿ ಕೊಟ್ಟಿದ್ದೀವಿ ಅಂತ ಹೇಳಿದೆ. ಈ ಎಲ್ಲ ಫೆಸಿಲಿಟಿಗಳನ್ನು ಒಳಗೊಂಡ ನಂತರ ಸುಮಾರು 50-60 ಕೋಟಿಯ ಬಿಸ್ನೆಸ್ ಅನ್ನ ಮಾಡಿದ್ರೆ ನಮಗೆ ಆ ಬ್ರೇಕ್ ಇವನ್ ಬರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅದನ್ನ ಹೆಚ್ಚಿನ ಪರಿಶ್ರಮ ವ್ಯಾಪಾರದ ಕಡೆಗೆ ಇರುತ್ತೆ, ಕ್ವಾಲಿಟಿಯ ಉತ್ಪನ್ನಗಳ ಬಗ್ಗೆ ಇರುತ್ತೆ. ಇದೆಲ್ಲವನ್ನು ನೋಡೋದಕ್ಕೆ ಆಯಾ ಟೀಮ್ಗಳಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ. ನಮ್ಮ ಬೋರ್ಡ್ ಇದೆ, ಬೋರ್ಡಲ್ಲಿ ತುಂಬಾ ಒಳ್ಳೊಳ್ಳೆಯ ಪರಿಣಿತರಿದ್ದಾರೆ. ಎಲ್ಲ ಮೆಂಬರ್ಸು ಎಲ್ಲ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಗೆ ಯಾವುದೇ ಸಮಸ್ಯೆಗಳಿಂದ ಹಾಗೆ ಕಳೆದ 20 ವರ್ಷಗಳಿಂದ ಒಂದು ಬಹಳ ಚೆನ್ನಾಗಿ ನಡೀತಾ ಬಂದಿದೆ. ಇದಕ್ಕೆ ಪಬ್ಲಿಸಿಟಿಗೋಸ್ಕರ ಬಹಳಷ್ಟು ನಾವು ಟಿವಿ ಮತ್ತು ಪೇಪರ್ಗಳಲ್ಲಿ ಆ್ಯಡ್ ಕೂಡ ಕೊಡ್ತೀವಿ. ಆ ಪಬ್ಲಿಸಿಟಿಯಿಂದ ಬಹಳಷ್ಟು ಜನ ಗ್ರಾಹಕರು ಕೂಡ ಬರ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತೇನು ಸಿರಿ ಸಂಸ್ಥೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೇವೆ. ಅದರಲ್ಲಿ ಬೇರೆ ಬೇರೆ ಪದಾರ್ಥಗಳಿಗೆ ಬೇಕಾದಂತಹ ಹೊಸ ಮಿಷನ್ಗಳು ಮತ್ತೆ ಹೊಸ ಅಭ್ಯಾಸಗಳನ್ನು ಮಾಡಿಕೊಂಡು ಹೊಸ ಹೊಸ ಉತ್ಪನ್ನಗಳನ್ನು ಮಾಡ್ತಾ ಸಿರಿಯ ಲಾಭವನ್ನು ಹೆಚ್ಚಿಸಿಕೊಂಡು ಸಿರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಉಜ್ವಲವಾದ ಭವಿಷ್ಯವನ್ನು ಕೊಡಬೇಕು ಅಂತ ನಮ್ದು ಒಂದು ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆ ಮತ್ತು ನಿಮ್ಮ ಎಲ್ಲ ಟಿವಿಯ ಮಾಧ್ಯಮದ ಸಹಕಾರ ಮತ್ತು ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಸಹಕಾರ ಕೇಳ್ಕೊಳ್ತಾ ಸಿರಿಯನ್ನ ಬೆಳೆಸಿ ಸಿರಿ ಉತ್ಪನ್ನಗಳನ್ನ ಖರೀದಿ ಮಾಡಿ ಇದರಲ್ಲಿ ನೀವು ಕೊಂಡಂತಹ ಒಂದೊಂದು ಉತ್ಪನ್ನಗಳಲ್ಲಿ ಏನು ಒಂದು ಸಣ್ಣ ಲಾಭಾಂಶ ಬರುತ್ತೆ, ಆ ಲಾಭಾಂಶದಿಂದ ಆ SHG ಮೆಂಬರ್ಗಳು ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇದು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಮತ್ತು ಮಾತೋಶ್ರೀ ಅಮ್ಮನವರ ಒಂದು ಕನಸಿನ ಕೂಸಾಗಿದೆ. ಇದಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ಈಗ ನನ್ನೊಂದು ಪ್ರಶ್ನೆ ಇದೆ. ಒಟ್ಟು ಎಷ್ಟು SHGಗಳು, ಸ್ವಸಹಾಯಕ ಸಂಘ ಗುಂಪುಗಳು ಇಲ್ಲ, ಎಷ್ಟು ಮೆಂಬರ್ಸ್ಗಳಿದ್ದಾರೆ ನಮ್ಮ ಈ ಸಿರಿಯ? ಅದೇ 2000 SHG ಮೆಂಬರ್ಗಳು 2004ರಲ್ಲಿ ಪೂಲ್ ಮಾಡಿ 20 ಲಕ್ಷ ರೂಪಾಯಿ ಪೂಲ್ ಮಾಡಿ ಅದು ಹಾಕಿದ್ದಂತಹ ಹಣ. ಅದು ಅಷ್ಟು 2000ಕ್ಕಿಂತ ಒಂದು 20 ಲಕ್ಷ. ಒಟ್ಟು ಒಂದು ರೀತಿ ನೋಡೋದಾದ್ರೆ ಮಹಿಳೆಯರ ಈ ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರೆಲ್ಲೋ ಹೋಗ್ಬೇಕಿತ್ತು, ಬೇರೆ ಕೆಲಸಗಳಿಗೆ ಹೋಗ್ಬೇಕಿತ್ತು ಅಥವಾ ಬೇರೆ ಬೇರೆ ಏನೋ ಉದ್ಯೋಗ ಮಾಡ್ಬೇಕಿತ್ತು. ಆದ್ರೆ ಅವರನ್ನೇ ಬೆಳೆಸಿ ಅವರಿಗೆ ತರಬೇತಿ ನೀಡಿ ಅವರ ಕಾಲ ಮೇಲೆ ಆಗುವಂತ ಪರಿಸ್ಥಿತಿ ಈಗ ಆಗಿದೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಖಂಡಿತವಾಗ್ಲು. ಯಾಕೆಂದ್ರೆ ಇವತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಲ್ಸ್ ಅಲ್ಲಿ ಇದು ಒಂದು ಒಳ್ಳೆ ಮಾಡಲ್ ಅಂತ ಹೇಳ್ತೀನಿ. ಇವತ್ತು ಒಂದು ಊರಲ್ಲಿ ಒಂದು ಸಣ್ಣ ಅಂಗಡಿ ಹಾಕಿದ್ರೆ ಆ ಸಣ್ಣ ಅಂಗಡಿಯಲ್ಲಿ ಒಂದು ರ್ಯಾಕ್ ಆದ್ರೂ ಇಟ್ಕೋಬಹುದು, ಒಂದು ಎಕ್ಸ್ಕ್ಲೂಸಿವ್ ಸಿರಿ ಶೋಪ್ ಹಾಕ್ಬೋದು. ಈ ತರ ಬೇರೆ ಬೇರೆ ಆಪ್ಷನ್ಗಳಿದೆ ಅವ್ರಿಗೆ. ಇದನ್ನ ಹಾಕಿದ್ರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಅವ್ರಿಗೆ ವ್ಯವಹಾರ ಮಾಡ್ಕೊಡಕ್ಕೆ ರೆಡಿ ಇದೀವಿ ನಾವು. ಧನ್ಯವಾದಗಳು ಸರ್. ಇನ್ನಷ್ಟು ನಿಮ್ಮ ಉದ್ಯಮ ಮುಂದುವರಿಲಿ ಅಂತ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ. ಹೌದು, ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ 25 ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ. ACC, ಅಲ್ಟ್ರಾಟೆಕ್, ರಾಮ್ಕೋ, JSW ಮುಂತಾದ 5 ಬ್ರ್ಯಾಂಡ್ನ ಸಿಮೆಂಟ್ಗಳು, ಟಾಟಾ, JSW, ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು, ಕನಿಷ್ಠ 2 ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು, ಏಷ್ಯನ್ ಪೇಂಟ್ಸ್, ಅಪೋಲೋ ಪೇಂಟ್ಸ್, ಬಿರ್ಲಾ ಓಪುಸ್ ಮುಂತಾದ 4 ಬ್ರ್ಯಾಂಡ್ನ ಪೇಂಟ್ಗಳು, ಜಾಕ್ವಾರ್, ಸಿಂಪೋಲ್, ಜಲ್, ಪೆರಿವೇರ್, ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು, ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್. ನಿಮ್ಮ ಅಭಿರುಚಿ, ಆಸಕ್ತಿಗೆ ಅನುಗುಣವಾಗಿ 100 ಡಿಸೈನ್ಸ್ಗಳು, ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ. ಪ್ರಗತಿ ಎಂಟರ್ಪ್ರೈಸಸ್, ಮುಡಂತ್ಯಾರ್.
ಫೋನ್ ನಂಬರ್ 9008977047 7090086121.